ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 18/7/2025 ಶುಕ್ರವಾರ, ಅಷ್ಟಮಿ, ಅಶ್ವಿನಿ ನಕ್ಷತ್ರ, ಧೃತಿಯೋಗ, ಕಾಲವಕರಣ. ಮೊದಲನೆಯದಾಗಿ ಮೇಷರಾಶಿ. ಹೂಡಿಕೆ ಹಣದಲ್ಲಿ ಎಚ್ಚರವಿರಿ, ಮದುವೆಯ ವಿಚಾರದಲ್ಲಿ ಎಚ್ಚರದಿಂದಿರಿ, ಧನಲಾಭ, ಕುಟುಂಬ ಸೌಖ್ಯ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ಸಂಗಾತಿಯಿಂದ ಕಿರಿಕಿರಿ, ಕಲಹ, ಪಾಲುಗಾರಿಕೆ ಬೇಡ, ವಾಹನದಿಂದ ನಷ್ಟ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಮಿಥುನ ರಾಶಿ. ವ್ಯಾಪಾರಕ್ಕಾಗಿ ಪ್ರಯಾಣ, ಕಿರಿಕಿರಿ, ಧನವ್ಯಯ, ಸಂಗಾತಿಯಿಂದ ಖರ್ಚು, ದುರ್ಗೆಯನ್ನು ಪ್ರಾರ್ಥಿಸಿ, ಮೃಗಶಿರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಮಕ್ಕಳಿಂದ ಆನಂದ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಹೂಡಿಕೆ ಹಣದಲ್ಲಿ ಲಾಭ, ಪುಷ್ಯ ನಕ್ಷತ್ರದವರಿಗೆ ಅಶುಭ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ಮಾನಸಿಕ ದುಃಖ, ಖಿನ್ನತೆ, ವಾಹನದಿಂದ ನಷ್ಟ, ಗೃಹದಲ್ಲಿ ಕಲಹ, ಉದ್ಯೋಗಕ್ಕಾಗಿ ಪ್ರಯಾಣ, ಹೊಸ ಯೋಜನೆಯ ಚಿಂತನೆ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ಕನ್ಯಾ ರಾಶಿ. ಪ್ರಯಾಣದಿಂದ ಅನಾರೋಗ್ಯ, ಹೊಸ ಯೋಜನೆ ಬೇಡ, ವಿದೇಶಿ ಪ್ರಯಾಣ, ಧನಲಾಭ, ಚಿತ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಧನಲಾಭ, ಕುಟುಂಬದಿಂದ ಲಾಭ, ಒಡಹುಟ್ಟಿದವರಿಂದ ಲಾಭ, ಹೂಡಿಕೆ ಹಣದಲ್ಲಿ ಲಾಭ, ಆರೋಗ್ಯ ಸೌಖ್ಯ, ತಂದೆಯಿಂದ ಧನಲಾಭವಾಗುವುದು. ವೃಶ್ಚಿಕ ರಾಶಿ. ಉದ್ಯೋಗದಲ್ಲಿ ಬದಲಾವಣೆ, ಸಂಗಾತಿಯಿಂದ ಕಿರಿಕಿರಿ, ನಷ್ಟ, ಪಾಲುಗಾರಿಕೆಯಲ್ಲಿ ನಷ್ಟ, ಅನುರಾಧ ನಕ್ಷತ್ರದವರಿಗೆ ಅಶುಭ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ತಂದೆಯ ಜೊತೆ ಕಿರಿಕಿರಿ, ವಿದೇಶಿ ಪ್ರಯಾಣ ಬೇಡ, ವ್ಯಾಪಾರದಲ್ಲಿ ಲಾಭ, ಸ್ತ್ರೀಯಿಂದ ಲಾಭ, ಸಾಲ ಬಾಧೆ, ತಾಯಿಯಿಂದ ಲಾಭ ದೊರೆಯುವುದು. ಮಕರ ರಾಶಿ. ಹೂಡಿಕೆ ಹಣದಲ್ಲಿ ಲಾಭ, ಒಡಹುಟ್ಟಿದವರಿಂದ ತೊಂದರೆ, ಮಕ್ಕಳಿಂದ ಲಾಭ, ಪಾಲುಗಾರಿಕೆಯಲ್ಲಿ ಲಾಭವಾಗುವುದು. ಕುಂಭರಾಶಿ. ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಲಾಭ, ಮಾನಸಿಕ ಸದೃಢತೆ, ವಾಹನ ಲಾಭ, ಗೃಹ ಲಾಭ, ತಂದೆಯಿಂದ ಲಾಭ, ಧನಿಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ತಂದೆಯ ಜೊತೆ ಕಿರಿಕಿರಿ, ಸಾಲಬಾಧೆ ಪರಿಹಾರವಾಗುವುದು, ಶತ್ರು ಭಯ, ಒಡಹುಟ್ಟಿದವರಿಂದ ಎಚ್ಚರದಿಂದಿರಿ, ಸಹಿ ಹಾಕುವ ಮುನ್ನ ಎಚ್ಚರ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಅಶುಭ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.